ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಉದ್ದಿನ ಹುಡಿ ಇಲ್ಲದೆ ಚಕ್ಕುಲಿ ಮಾಡುವುದು ಹೇಗೆಂದು ನಿಮಗೆ ಗೊತ್ತೇ? ನಾನೀಗ ಉದ್ದಿನ ಹುಡಿ ಬಳಸದೆ ಅವಲಕ್ಕಿಯನ್ನು ಉಪಯೋಗಿಸಿ ಗರಿ ಚಕ್ಕುಲಿ ತಯಾರಿಸುವುದು ಹೇಗೆಂದು ತೋರಿಸಿಕೊಡುವ ಪುಟ್ಟ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ನೆನೆಸಿ ಇಡಬೇಕು. ನಂತರ ಒಂದು ಬಾಣಲೆಯಲ್ಲಿ ಅವಲಕ್ಕಿಯನ್ನು ಚೆನ್ನಾಗಿ ಹುರಿಯಬೇಕು. ಹುರಿದ ಅವಲಕ್ಕಿಯನ್ನು ಮಿಕ್ಸಿಯಲ್ಲಿ ಹಾಕಿ ಹುಡಿ ಮಾಡಿಟ್ಟುಕೊಳ್ಳಬೇಕು. ಇನ್ನು ನೆನೆಸಿದ ಅಕ್ಕಿ, ಸ್ವಲ್ಪ ತೆಂಗಿನ ತುರಿ, ಜೀರಿಗೆ, ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ರುಬ್ಬಿದ ಮಿಶ್ರಣಕ್ಕೆ ಅವಲಕ್ಕಿ ಹುಡಿ ಹಾಕಿ ಚೆನ್ನಾಗಿ ನಾದಿಕೊಳ್ಳಬೇಕು. ನಂತರ ಉಂಡೆಗಳನ್ನಾಗಿ ಮಾಡಿ ಚಕ್ಕುಲಿ ಆಕಾರದಲ್ಲಿ ಒತ್ತಿಕೊಳ್ಳಬೇಕು. ಕಾದ ಎಣ್ಣೆಗೆ ಚಕ್ಕುಲಿಯನ್ನು ಹಾಕಿ ಹೊಂಬಣ್ಣ ಬರುವವರೆಗೂ ಹುರಿದರೆ ಗರಿಯಾದ ಅವಲಕ್ಕಿ ಚಕ್ಕುಲಿ ಸವಿಯಲು ಸಿದ್ಧ. ನೀವೊಮ್ಮೆ ಈ ರೀತಿಯಾಗಿ ಚಕ್ಕುಲಿ ಮಾಡಿ ಹೇಗಿದೆ ಎಂದು ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.